ವೆಲ್ಕಮ್ ಟು ಇಂಗ್ಲೀಷ್ ವರ್ಡ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾವು ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ನ ಒಂದು ಪ್ರಾರಂಭಿಕ ಪರಿಚಯ ಕಾರ್ಯಕ್ರಮವನ್ನು ಒಂದು ಸಣ್ಣ ಸೆಷನನ್ನು ಮಾಡ್ತಾಯಿದ್ದೀನಿ. ಅಂದರೆ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸಸ್ಸಲ್ಲಿ ನಾವು ಈವರೆಗೂ ಕಲಿತಂಥ ಟೆನ್ಸ್ನಲ್ಲಿ ಕಲಿತಂಥ ಒಂದು 12 ವಾಕ್ಯಗಳಲ್ಲಿ ಎಷ್ಟು ವಾಕ್ಯಗಳನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡೋದಕ್ಕೆ ಬರುತ್ತೆ ಅನ್ನೋದನ್ನು, ಇದು ಒಂದು ಸ್ವಲ್ಪ ಬೇಸಿಕ್ಕು. ಇದಿಷ್ಟು ಕ್ಲಿಯರ್ ಆದರೆ ನಮಗೆ ಆ್ಯಕ್ಟಿವ್ ಇಂಟು ಪ್ಯಾಸಿವ್ ವಾಯ್ಸಸ್ನ ಮುಂದಿನ ಎಲ್ಲ ಟೆನ್ಸ್ ವೈಸ್ ಚೇಂಜ್ ಮಾಡೋದಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಆ್ಯಕ್ಟಿವ್ ಇಂಟು ಪ್ಯಾಸಿವ್. ಆ್ಯಕ್ಟಿವ್ ವಾಯ್ಸ್ ಅಂದ ತಕ್ಷಣ ನೀವು 12 ಕಾಲಗಳಲ್ಲಿ ಪ್ರೆಸೆಂಟಲ್ಲಿ 4, ಪಾಸ್ಟಲ್ಲಿ 4, ಫ್ಯೂಚರಲ್ಲಿ 4 ಪ್ರಕಾರಗಳನ್ನು ಕಲಿತಂಥ ಟೆನ್ಸ್ಗಳೇ ಆ್ಯಕ್ಟಿವ್ ವಾಯ್ಸಸ್. ಅವುಗಳನ್ನೇ ನಾವು ಏನು ಮಾಡ್ತಾಯಿದ್ದೀವಿ, ಪ್ಯಾಸಿವ್ ವಾಯ್ಸ್ಗೆ ಬದಲಾವಣೆ ಮಾಡ್ತೀವಿ. ನೆಕ್ಸ್ಟು ರೂಲಲ್ಲಿ ಹೇಳ್ತಾ ಹೋಗುವಾಗ ಅದೆಲ್ಲ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಆ್ಯಕ್ಟಿವ್ ಇಂಟು ಪ್ಯಾಸಿವ್ ಎಷ್ಟು ಟೆನ್ಸ್ಗಳನ್ನು ನಮ್ಗೆ ಮಾಡೋದಕ್ಕೆ ಬರುತ್ತೆ ಅವುಗಳನ್ನು ನೋಡೋಣ. ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. 3ರಲ್ಲಿ ಬರುತ್ತೆ. ಯಾವುದು ಬರೋದಿಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ನಮಗೆ ಪ್ಯಾಸಿವ್ ವಾಯ್ಸ್ ಬರಲ್ಲ. ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕೆ ಬರಲ್ಲ. ಹೆಲ್ಪಿಂಗ್ ವರ್ಬ್ಗಳು ಮೋರ್ ದ್ಯಾನ್ 1 and 2, 3 ಈ ಥರ ಹೆಲ್ಪಿಂಗ್ ವರ್ಬ್ಗಳ ಕಾರಣ ಇರ್ಬೋದು ಅದಕ್ಕೆ. ಬಟ್ ಪ್ಯಾಸಿವ್ ವಾಯ್ಸ್ ಮಾಡೋದು ಪ್ರೆಸೆಂಟಲ್ಲಿ ಇವುಗಳ 3ಅನ್ನು. ಅದೇ ಥರ ಪಾಸ್ಟ್ ಟೆನ್ಸಲ್ಲಿ ಸೇಮ್ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈ 3ಅನ್ನು ನಾವು ಪಾಸ್ಟಲ್ಲಿ ಆ್ಯಕ್ಟಿವ್ ಇಂಟು ಪ್ಯಾಸಿವನ್ನು ಮಾಡ್ತೀವಿ. ಫ್ಯೂಚರ್ ಟೆನ್ಸಲ್ಲಿ ಸಿಂಪಲ್ ಫ್ಯೂಚರ್ ಟೆನ್ಸು, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಎರಡರಲ್ಲಿ ಮಾತ್ರ ನಮಗೆ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಬರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ನಾವೇನು ಮಾಡಲ್ಲ, ಪ್ಯಾಸಿವ್ ವಾಯ್ಸ್ ಮಾಡೋದಿಲ್ಲ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಪ್ಯಾಸಿವ್ ವಾಯ್ಸ್ ಮಾಡ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವೇನು ಮಾಡಲ್ಲ, ಪ್ಯಾಸಿವ್ ವಾಯ್ಸನ್ನು ಮಾಡಲ್ಲ. ಇದರಿಂದ ನಮಗೇನು ಅರ್ಥ ಆಗುತ್ತಂದರೆ, ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು, ಪಾಸ್ಟ್ ಟೆನ್ಸಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು, ಫ್ಯೂಚರ್ ಟೆನ್ಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸು. ಇವು 3ಅನ್ನೂ ಮಾಡೋಕ್ಕೆ ಬರಲ್ಲ. ಅದ್ರ ಜೊತೆ ಫ್ಯೂಚರ್ ಟೆನ್ಸಲ್ಲಿ ಇನ್ನೊಂದು ಸೇರಿಕೊಳ್ಳುತ್ತೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಒಟ್ಟು 3 ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಒಟ್ಟು 4 ಟೆನ್ಸನ್ನು ನಾವೇನು ಮಾಡೋಕ್ಕಾಗಲ್ಲ, ಪ್ಯಾಸಿವ್ ವಾಯ್ಸ್ ಮಾಡೋಕ್ಕೆ ಬರಲ್ಲ. ಬಿಟ್ಟು ಮಿಕ್ಕಿದೆಲ್ಲ ಟೆನ್ಸನ್ನು, ಈಗ ಆ್ಯಕ್ಟಿವ್ ವಾಯ್ಸಲ್ಲಿ ಎಷ್ಟು ಟೆನ್ಸನ್ನು ಕಲ್ತಿದ್ದೀವಿ ಅವೆಲ್ಲವುಗಳನ್ನು ಏನು ಮಾಡೋಕ್ಕೆ ಬರುತ್ತೆ, ನಮಗೆ ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕೆ ಬರುತ್ತೆ. ಇಷ್ಟು ಕ್ಲಿಯರ್ ಇನ್ಫಾರ್ಮೇಷನ್ ಫಸ್ಟ್ ನಮಗೆ ಬೇಸಿಕ್ಕಾಗಿ ತಿಳಿದಿರಲೇಬೇಕು. ಪ್ರೆಸೆಂಟಲ್ಲಿ 3, ಪಾಸ್ಟಲ್ಲಿ 3, ಫ್ಯೂಚರಲ್ಲಿ 2, ಒಟ್ಟು 6, 8 ಟೆನ್ಸ್ನಲ್ಲಿ ಪ್ಯಾಸಿವ್ ವಾಯ್ಸ್ ಮಾಡೋದಕ್ಕೆ ಬರುತ್ತೆ. ಮಿಕ್ಕಿದ 4ಅನ್ನು ಮಾಡೋದಕ್ಕೆ ಬರಲ್ಲ. ಅವು ಯಾವ 4 ಅನ್ನೋದನ್ನು ನಮ್ಗೆ ಕ್ಲಿಯರಾಗಿ ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ಆ್ಯಕ್ಟಿವ್ ವಾಯ್ಸ್ ರೂಲು ಆಲ್ರೆಡಿ ಕಲ್ತಿದ್ದೀವಿ. ಅದನ್ನು ಪ್ಯಾಸಿವ್ ವಾಯ್ಸ್ ರೂಲಲ್ಲಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ರೂಲ್ ಪ್ರಕಾರ ಏನು ಮಾಡೋಣ, ನಾವು ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ನ ಕಲಿತಾ ಹೋಗೋಣ ಅಂತ ಹೇಳ್ತಾ ಇದನ್ನು ನಾನೇನು ಮಾಡ್ತಾಯಿದ್ದೀನಿ, ಕಂಪ್ಲೀಟ್ ಮಾಡ್ತಾಯಿದ್ದೀನಿ, ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.